ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಅಜ್ಜಿ ಪೂಜೆ ಮಾಡ್ತಾಯಿದ್ರು. ಕಾಳಮ್ಮನ ಬೆಟ್ಟಕ್ಕೆ ಹೋಗೋಕ್ಕೆ ಅಂತ. ನಮ್ಮ ಕುಲದೇವತೆ ಅದು. ಅಲ್ಲಿ ಈಗಾಗಲೇ ಒಂದು 10 ವರ್ಷ 11 ವರ್ಷದಿಂದನೂ, ಇದು 11ನೇ ವರ್ಷ ಮಾಡ್ತಾ ಇರೋದು ಪೂಜೆ. ನಮ್ಮ ಮಾಮವರು ಒಂದು ಟ್ರಸ್ಟ್ ಇದೆ, ಒಂದು 5-6 ಜನ ಸೇರಿಕೊಂಡು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ದೊಡ್ಡ ಮಾಮ ಅವರ ಮನೆಗೆ ಹೋಗ್ತಾ ಇದ್ವಿ. ಅಲ್ಲೇ ಪಕ್ಕದೂರೇ. ಅಲ್ಲಿಗೆ ಹೋಗಿ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಬೆಟ್ಟಕ್ಕೆ ಹೊರಡ್ತೀವಿ. ರೋಡ್ ಬರುತ್ತೆ ಅಂದ್ರೆ ನಾನು ಕಡಿತಿರ್ಲೇ ಇಲ್ಲ. ಇನ್ನು ಕಾರಲ್ಲಿ ಸಾಂಗ್ ಹಾಕಿದ್ರು. ನಾನು ನನ್ನ ಮಗ ವಿಡಿಯೋ ಮಾಡ್ಕೊಂಡು ಸಾಂಗ್ ಹೇಳ್ತಾ ಇದ್ದೆ ನಾನು. ಇನ್ನಲ್ಲಿ ನಮ್ಮ ಮಾಮವ್ರ ಮನೆಗೆ ಹೋಗಿ ತಿಂಡಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿ ಆದಮೇಲೆ ಹೋಗ್ತಾ ಇರೋವಾಗಲೇ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ಮಾತ್ರ ಸಿಟಿನಲ್ಲಿ ಮಾತ್ರ ಮಳೆ ಬಂದಿತ್ತು. ಆಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗೋ ಅಷ್ಟರಲ್ಲಿ ಮಳೆಯೇ ಇರಲಿಲ್ಲ. ಆ ಕಡೆ ಎಲ್ಲ ಬರೀ ಬಿಸಿಲೇ ಇತ್ತು. ಆ ಕಡೆ ಎಲ್ಲ ಮಳೆಯೇ ಇರಲಿಲ್ಲ. ನೋಡಿ, ಆಗಲೇ ಆ ಕಡೆ ಮಳೆ ಇತ್ತು, ನೋಡಿ ಇಲ್ಲಿ ಬಿಸಿಲಿದೆ, ಬಟ್ ಮೋಡ ಥರ ಇದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಸುಮಾರು ಹೊತ್ತಾದಮೇಲೆ ಗಂಗಮ್ಮನ ಮಾಡೋಕ್ಕೆ ಹೋದಾಗ ಮಳೆ ಬಂದಿದ್ದು. ಅಲ್ಲಿವರೆಗೂ ಏನು ಮಳೆ ಬಂದಿರಲಿಲ್ಲ. ಇದು ದೇವಸ್ಥಾನ ಬಂದ್ಬಿಟ್ಟು ತಿಪ್ಟೂರು ಹತ್ರ ಇರೋ ಬಳುವನೇರ್ಲು ಊರ ಹತ್ರ ಇರೋದಿದು. ಗುಡ್ಡದ ಕಾಳಿಕಾಂಬ ದೇವಸ್ಥಾನ ಅಂತ ಹೆಸರು ಇದು. ಪ್ರತಿ ಅಮಾವಾಸ್ಯೆಲೂ ಪೂಜೆ ಮಾಡ್ತಾರೆ. ಭೀಮನ ಅಮಾವಾಸ್ಯೆಲಿ ನಮ್ಮ ಮಾಮವರೆಲ್ಲ ವರ್ಷನೂ ನಡೆಸ್ಕೊಂಬರ್ತಾಯಿದ್ದಾರೆ. ಇನ್ನು ದೇವಸ್ಥಾನದ ಹತ್ರ ತಲುಪಿದ್ವಿ. ಇದೆ ನೋಡಿ ಎಂಟ್ರೆನ್ಸು. ಶ್ರೀ ಗುಡ್ಡದ ಕಾಳಿಕಾಂಬ ನವರಕ್ಷೇತ್ರ ಅಂತ ಒಂದು ಇದು ಆರ್ಚ್ ಇದೆ. ಇನ್ನು ಒಳಗೆ ಹೋಗಿದ ತಕ್ಷಣ ಅಲ್ಲಿ ಕಾರಲ್ಲಿ ಹೂವೆಲ್ಲ ತಂದಿರಲ್ಲ, ಬೆಂಗಳೂರಿಂದನೇ ಹೂವು ತರೋದು. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ತಂದುಬಿಡ್ತಾರೆ. ಅದನ್ನೆಲ್ಲ ಇಳಿಸ್ತಾಯಿದ್ರು. ಇನ್ನು ಮಕ್ಕಳೆಲ್ಲ ಹಾಯ್ ಮಾಡ್ತಾಯಿದ್ದಾರೆ ನೋಡಿ. ಇವರೆಲ್ಲ ನಮ್ಮ ಮಾಮಂದಿರು, ನಮ್ಮ ಚಿಕ್ಕಪ್ಪ ಅವ್ರ ಮಕ್ಕಳು, ನಮ್ಮ ಅಣ್ಣನ ಮಗ ಒಬ್ಬ, ನಮ್ಮ ಪಾಪು ಒಬ್ಬ ಚಿಕ್ಕವನಲ್ಲೆಲ್ಲೋ ಅಜ್ಜಿ ಏನೋ ಎತ್ಕೊಂಡಿದ್ರು. ಅಣ್ಣರು ಇನ್ನು ಅವನು ಮನಗಿದ್ದವನು ಎದ್ದ ಈಶ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಇದ್ರ ಹತ್ರ ಆಟ ಆಡೋಕೆ ಹೋಗಿ ಬೆಟ್ಟದ ಮೇಲೆ ಬಿದ್ದು ಗಾಯ ಮಾಡ್ಕೊಂಡ. ಇನ್ನಿವರು ನಮಗೆ ಚಿಕ್ಕಪ್ಪ ಆಗಬೇಕು. ಇನ್ನು ಅದಾದಮೇಲೆ ದೇವಸ್ಥಾನದ ಮುಂದೆಗಡೆ ಇರೋ ಅಲ್ಲಿ ಚಪ್ರ ಥರ ಇದೆಯಲ್ಲ, ಅಲ್ಲಿಗೆ ಎಲ್ಲ ಹೂವಿನ ಅಲಂಕಾರ ಮತ್ತು ಬಾಳೆಗೊನೆ, ಮಾವಿನೆಲೆ ಎಲ್ಲದನ್ನು ರೆಡಿ ಮಾಡ್ತಾಯಿದ್ರು. ಅಮಾವಾಸ್ಯೆ ಹಿಂದಿನ ದಿನವೇ ನೈಟು ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ. ಇನ್ನು ಹೂವಿನ ಅಲಂಕಾರ ಎಲ್ಲ ಮುಗೀತು ಇಲ್ಲಿ ಹೊರಗಡೆ. ಇನ್ನು ಅಲ್ಲಿ ದೇವ್ರಿಗೆ ಅಲಂಕಾರ ಮಾಡಲಿಕ್ಕೆ ಅಂದ್ಬಿಟ್ಟು ಹೂವೆಲ್ಲ ಜೋಡಿಸ್ತಾಯಿದ್ರು. ಅದನ್ನೇನು ಕ್ಲಿಪ್ ತೊಗೊಳ್ಳಿಲ್ಲ. ಇನ್ನು ಮೇಲ್ಗಡೆನೂ ಹೋಗಿ ಹೂವೆಲ್ಲ ಮುಡಿಸ್ತಾಯಿದ್ರು. ಇನ್ನು ಈ ಕಡೆ ರಾತ್ರಿ ಮಲಗಲಿಕ್ಕೆ ಮತ್ತು ಬೆಳಗ್ಗೆ ರೆಡಿ ಆಗೋದಕ್ಕೆ ಅಂತ ಇದು ರೂಮು. ಈಗ ಮಾಡಿರೋದು ಇದು ಇತ್ತೀಚೆಗೆ. ಇನ್ನು ದೇವಸ್ಥಾನದ ಮುಂದೆಗಡೆ ಹೀಗಿದೆ ನೋಡಿ ಜಾಗ. ಇನ್ನು ಆ ಕಡೆ ಬೆಟ್ಟ ಬಂಡೆ.
ಇನ್ನು ಊಟದ ವ್ಯವಸ್ಥೆಗೆ ಇಲ್ಲಿ ಮಾಡಿದರು. ಇನ್ನು ಈ ಕಡೆ ರೂಮ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಇದೆ ಇದೊಂದು ರೂಮು. ಆ ಕಡೆ ಒಳಗಡೆ ಒಂದು ಆಗಲೇ ತೋರಿಸಿದ್ನಲ್ಲ ಅದು ಒಳಗಡೆದು. ಜಮಖಾನೆ ಎಲ್ಲ ಹಾಕಿ ರೆಡಿ ಮಾಡಿದರು. ಇನ್ನು ಈ ಕಡೆ ಗಂಗಮ್ಮನ ಮಾಡೋಕ್ಕೆ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾಯಿದ್ರು. ಎಲ್ಲ ಜೋಡಿಸ್ಕೊತಾಯಿದ್ರು ತಟ್ಟೆಗಳೆಲ್ಲ. ಇನ್ನು ಅಲ್ಲಿಗೆ ಹೊರಡ್ಲಿಕ್ಕೆ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ತಟ್ಟೆ ಹಿಡ್ಕೊಂಡು ಹೊರಟರು. ಆ ಬಿಂದಿಗೆ ತೊಗೊಂಡಿದ್ರಲ್ಲ 3 ಜನ ಕಳಸ ಹೊರ್ತಾರೆ, ತುಂಬಿದ ಬಿಂದಿಗೆ, ಮತ್ತು ಇನ್ನೊಂದು ಕಳಶ ಹೊರ್ತಾರೆ. ಒಟ್ಟು 4. ಇನ್ನು ಈಗಲೇ ದೇವಸ್ಥಾನದ ಒಳಗಡೆ ಏನು ಯಾರೂ ಹೋಗಲ್ಲ, ಯಾಕಂದರೆ ಅಲಂಕಾರ ನಡೀತಾ ಇರುತ್ತಲ್ಲ, ಹಾಗಾಗಿ. ಇನ್ನು ಅಲ್ಲಿ ಗಂಗಮ್ಮನ ಮಾಡಲಿಕ್ಕೆ ಅಂದ್ಬಿಟ್ಟು ಎಲ್ಲರೂ ಹೆಂಗಸ್ರೆಲ್ಲ ಹೊರಟ್ವಿ. ಗಂಡಸ್ರುಗಳೆಲ್ಲ ದೇವ್ರನ್ನ ಮೆರೆಯೋ ದೇವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದು. ಅದು ಇನ್ನೊಂದು ಊರಲ್ಲಿರೋದು. ಅಲ್ಲಿ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಬರಬೇಕು. ಹಂಗಾಗಿ ಒಂದು ವಾರದ ಮುಂಚೆಗೆ ಪರ್ಮಿಷನ್ ತೊಗೊಂಡಿರ್ತಾರೆ. ಅದಾದಮೇಲೆ ಕರ್ಕೊಂಬರಕ್ಕೆ ಹೋಗಿದ್ರಲ್ಲ, ಅವ್ರು ಕರ್ಕೊಂಬರೋ ಅಷ್ಟೊತ್ತಿಗೆ ನಾವಿಲ್ಲಿ ಕೆರೆ ಇದೆ ಮುಂದೆಗಡೆ, ಒಂದು 200 ಮೀಟ್ರ್ ಅಂದ್ಕೊತೀನಿ. ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಎಷ್ಟು ದೂರ ಆಗುತ್ತೆ ಅಂತ. ಅಲ್ಲಿಂದ ನಡ್ಕೊಂಡು ಈ ಕೆರೆ ಹತ್ರ ಬಂದ್ವಿ. ಈ ಕೆರೆಯಲ್ಲಿ ಆ ದೇವರ ರಥ ಇದೆಯಂತೆ, ಅದು ಮುಳುಗೋಗಿದೆಯಂತೆ. ಈ ಕೆರೆಯಲ್ಲಿ ಮುಳುಗೋಗಿದೆ ಅಂತ ಹೇಳ್ತಾರೆ. ಇದ್ರದ್ದು ಕಥೆನೇ ಇದೆ. ಒಬ್ಬರು ಯೂಟ್ಯೂಬರ್ ಸಹ ಇದ್ರದ್ದು ಒಂದು ವಿಡಿಯೋ ಮಾಡಾಕಿದ್ದಾರೆ. ಬೇಕಂದರೆ ಅದರ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು ಆ ವಿಡಿಯೋನ. ಅದರಲ್ಲಿ ಅಂದರೆ ನೀಟಾಗಿ ಅವರು ಐನೋರ ಹತ್ರನೇ ಕೇಳಿಕೊಂಡು ಆ ಕಥೆನ ಹೇಳಿದ್ದಾರೆ. ಬಟ್ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ ಅಷ್ಟೇ. ನನಗೆ ನಮ್ಮ ಅತ್ತೆಯವರು ಎಲ್ಲ ಹೇಳಿರೋದು ಹೇಳ್ತೀನಿ ಅಷ್ಟೇ, ನನಗೆ ಗೊತ್ತಿರೋದು. ಇನ್ನು ಗಂಗಮ್ಮನ ಮಾಡೋಕ್ಕೆ ಅಲ್ಲೆಲ್ಲ ಬಂಡೆ ಎಲ್ಲ ತೊಳ್ಕೊಂಡು ಅಲ್ಲಿ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಇನ್ನು ಮಳೆ ಬರೋ ಟೈಮು ಆಗಿತ್ತು. ಹನಿ ಬೀಳ್ತಾ ಇರೋದಲ್ಲಿ ಕೆರೆಯಲ್ಲಿ ಕಾಣುತ್ತೆ ನೋಡಿ. ಇನ್ನು ಕೆರೆಯಲ್ಲೂ ಸಹ ತುಂಬಾ ತಾವರೆ ಹೂವುಗಳು ಚೆನ್ನಾಗಿ ಬಿಟ್ಟಿದ್ವು. ವೆದರು ಸಹ ತುಂಬಾ ಚೆನ್ನಾಗಿತ್ತು. ನೋಡಿ ತಾವರೆ ಹೂವುಗಳು ಹೆಂಗೆ ಅರಳಿ ನಿಂತಿವೆ. ಅಲ್ಲಿ ಅಜ್ಜಿ ಎತ್ಕೊಂಡಿದ್ದಾರೆ. ಇನ್ನು ನೋಡ್ತಾನೆ ಕತ್ಲೆ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರಿಗೂ ಗೌರಿ ದಾರ ಮಾಡಿದ್ರಲ್ಲ ಅದೆಲ್ಲ ಕಟ್ತಾಯಿದ್ರು. ಇನ್ನು ಪೂಜೆಗೂ ಎಲ್ಲ ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ರು. ದೇವ್ರನ್ನೂ ಸಹ ಕರ್ಕೊಂಡು ಬಂದರು. ಅಲ್ಲಿ ಗದ್ಗೆ ಇದೆ, ಅಲ್ಲಿ ನೀರು ಹಾಕಿಸ್ಕೊಳ್ಳೋರಿಗೆ 2 ಬಿಂದಿಗೆ ನೀರು ಸಹ ತೊಗೊಂಡು ಪೂಜೆ ಮಾಡ್ಕೊತಾರೆ. ಅದಾದಮೇಲೆ ಅಲ್ಲೋಗಿ ಹಾಕಿಸ್ಕೊಳ್ಳೋರು ನೀರು ಹಾಕಿಸ್ಕೊತಾರೆ ಮೈ ಮೇಲೆ. ಇನ್ನು ದೇವ್ರು ಕರ್ಕೊಂಬಂದಿದ್ರು ಅವನ್ನೆಲ್ಲ ನೋಡಿ. ಇದೇ ಮೆರೆಯೋ ದೇವರು. ಇನ್ನು ಮಳೆ ಬರ್ತಾಯಿತ್ತು ಅಂತ ಟಾರ್ಪಲ್ ಹಾಕಿದ್ರು. ಮಳೆ ನಿಂತೋದ್ಮೇಲೆ ಅದನ್ನು ತೆಗೆದ್ರು. ದೇವ್ರ ನೆನಿಬಾರ್ದಲ್ವ, ಹಾಗಾಗಿ. ನೋಡಿ ಹೀಗಿದೆ ದೇವರು. ಇದು ಮೆರೆಯೋ ದೇವರು. ವ್ಲಾಗ್ ವಿಡಿಯೋ
ಮಾಡ್ಬಿಟ್ಟವ್ರೆ. ಇನ್ನು ಪೂಜೆ ಎಲ್ಲ ಮಾಡ್ತಾಯಿದ್ರು. ಇವರು ಆ ದೇವಸ್ಥಾನದ ಕಡೆಯವರೇ. ಇವರು ಅದು ಏನಂತಾರೆ ನನಗೆ ಗೊತ್ತಿಲ್ಲ ಅದು ಹೆಸರು. ಅದರಲ್ಲಿ ಬೆಂಕಿ ಹಚ್ಕೊಂಡು ಅದರಲ್ಲಿ ಆರತಿಯನ್ನು ಮಾಡ್ತಾಯಿದ್ರು, ಪೂಜೆನ ಮಾಡ್ತಾಯಿದ್ರು. ಇನ್ನು ಅದಾದಮೇಲೆ ಮೇಯ್ನ್ ಪೂಜೆನ ಅಲ್ಲಿ ದೀಪ ಹಚ್ಚುತ್ತಾ ಇದ್ದಾರೆ ನೋಡಿ, ಅಲ್ಲಿ ಮಾಡಬೇಕಂತೆ. ಹಾಗಾಗಿ ಅಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿ ಮಾಡ್ತಾ ಇರೋ ಕಾರಣ ಅಲ್ಲಿ ಹೋಗಿ ಒಂದು ದೀಪನ ಹಚ್ಚಬೇಕು ಅನ್ನೋದೊಂದು ರೂಢಿ. ಹಾಗಾಗಿ ಅಲ್ಲೋಗಿ ಇಬ್ಬರು ಯಾರಾದರೂ ಹೋಗಿ ದೀಪನ ಅಲ್ಲಿ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಬರ್ತಾರೆ. ಇನ್ನು ಈ ಕಡೆನೂ ಗಂಗಮ್ಮನ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಮೊದಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ, ಅಕ್ಷತೆ ಹಾಕಿ, ಹೂವು ಇಟ್ಟು, ಊದ್ಕಡ್ಡಿಯಲ್ಲಿ ಪೂಜೆ ಮಾಡಿ, ಆರತಿಯನ್ನು ಸಹ ಮಾಡಿ, ಗಂಗಮ್ಮನಿಗೂ ಆ ಕೆರೆಗೂ ಸಹ ಎಲ್ಲ ಅರಿಶಿನ ಕುಂಕುಮ, ಹೂವು, ಅಕ್ಷತೆ ಎಲ್ಲದನ್ನು ಹಾಕಿ ಪೂಜೆ ಮಾಡ್ತಾರೆ. ಲಾಸ್ಟ್ಗೆ ಅದು ಮಣ್ಣೆಲ್ಲ ಇಟ್ಟು, ಆ ಕೆರೆ ಹತ್ರ ಇರೋ ಮಣ್ಣನ್ನು ಇಕ್ಕಿ, 3 ಕಲ್ಲನ್ನು ಇಕ್ಕಿ ಪೂಜೆ ಮಾಡಿರ್ತಾರೆ. ಅದನ್ನು ಪೂಜೆ ಮಾಡಿರೋ 5 ಜನ, ಯಾರಾದರೂ ಮುತ್ತೈದೆಯರು 5 ಜನ ಸೇರಿಕೊಂಡು ಆ ಕೆರೆಗೆ ಬಿಡ್ತಾರೆ. ಬಿಟ್ಬಿಟ್ಟು ಆಮೇಲೆ ತಗೊಂಡು ಹೋಗೋವಂಥದ್ದು. ಆವಾಗ ಹಾಲು ತುಪ್ಪನ ಬಿಡ್ತಾರೆ ಕೆರೆಗೆ, ಮತ್ತು ದೇವ್ರ ಹತ್ರ ಆ ಕಳಶಗಳಿಟ್ಟಿದ್ದಾರಲ್ಲ ಅಲ್ಲೂ ಸಹ ಹಾಲು ತುಪ್ಪನ ಹಾಕಿ ಮತ್ತು ಕೆರೆಗೂ ಹಾಕಿ, ಲಾಸ್ಟಲ್ಲಿ ದೀಪ ಬೆಳಗಿರ್ತಾರಲ್ಲ ವೀಳ್ಯದೆಲೆ ಮೇಲೆ, ಅದನ್ನು ಕೆರೆಗೆ ಬಿಡ್ತಾರೆ. ಅದಾದಮೇಲೆ ಈಗ ಪೂಜೆ ಎಲ್ಲ ಮುಗೀತು, ಕತ್ಲೆನೂ ಆಯಿತು. ಕಳಶನ ಒರೆಸ್ತಾರೆ ಈಗ 3 ಜನಕ್ಕೆ, ಮತ್ತು ಇನ್ನೊಂದು ತುಂಬಿದ ಬಿಂದಿಗೆ ಕಳಶನ 3 ಜನಕ್ಕೆ ಒರೆಸ್ತಾರೆ. ಇನ್ನೊಂದು ಮಾಮೂಲಿ ಕಳಶನ 20 ವರ್ಷದ ಒಳಗಡೆ ಇರೋ ಹೆಣ್ಮಗುಗೆ ಅಂತ ಹೇಳಿದರು. ಹಂಗಾಗಿ ನಮ್ಮ ಮಾವನ ಮಗಳಿಗೇನೆ ಹೊರಿಸಿದ್ರು. ಇನ್ನು ಒಬ್ಬರಾದ್ಮೇಲೆ ಒಬ್ಬರಿಗೆ ಕಳಶನ ಹೊರಿಸಿದ್ರು. 3 ಜನಕ್ಕೆ ಹೊರಿಸಾದ್ಮೇಲೆ ಇವ್ರಿಗೆ ಮೊದಲು ದೇವರು ಮೈ ತುಂಬಿತು. ದೇವ್ರು ಬಂತು ಅಂದರೆ ಅದು ಎಳ್ದಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ನನಗೆ ಅದು ಬೇಕು ಇದು ಬೇಕು ಹಿಂಗಾಗುತ್ತೆ ಅಂತ ಮಾತಾಡೋದಿಲ್ಲ, ಬರೀ ಹಿಂಗೆ ಎಳ್ದಾಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಅದೊಂದು ನಂಬಿಕೆ. ಆಮೇಲೆಲ್ಲ ದಯವಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿಬಿಡಿ, ಇದೆಲ್ಲ ಸುಳ್ಳು ಹಂಗೆ ಹಿಂಗೆ ಅಂತ. ಅದವ್ರವ್ರ ನಂಬಿಕೆ. ಹಾಗಾಗಿ
ಬನ್ನಿ ಬನ್ನಿ ನಡ್ರಿ ನಡ್ರಿ ಮುಂದೆ ಇಲ್ಲ ಇಲ್ಲ ಕಾಯಿ ಏನ್ ನೋಡ್ರಿ ಇಲ್ಲೇ ಏಯ್ ಹೇಳ್ಬೇಕು
ಹೆಂಗೋದೆ ನಿಮ್ಮ ಮಗ ಅಲ್ಲಿ ಕೇಳ್ತಾ ಇದ್ದಾರೆ, ನಮ್ಮ ಹೆಸರು ಬಜ್ಜಿ ಹಾಕಕ್ಕೆ ಬಂದಿಲ್ಲ ಅಂತ. ಯಾರು ಮನೋಜ ಊಟ ಮಾಡಿಲ್ಲ ನೀನು ಓ ಅಲ್ಲಿ ಊಟ ಮಾಡಿಲ್ಲ ನೀನು ಗೊತ್ತಿಲ್ಲ, ಬರ್ತೀನಿ ಅಂತ ಊಟ ಮಾಡಿ. ಪೂಜೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಬೈಕಲ್ಲಿ ಬಂದ ಬೈಕಲ್ಲಿ ಓ ಅಲ್ಲಿಂದ ಬೈಕ್ ಅವರು ಗುರುಬತ್ತೆ ಗುರುಬತ್ತೆ ತಗೊಂಡವ್ರು ಹೌದು ಗೊತ್ತಾ ಗುರುಬತ್ತೆ ಅಂದ್ರೆ ರುದ್ರಾಕ್ಷಿ ಅಲ್ಲಿ ಅಪ್ಪ ಅವರಿಗೆ ಕಳ್ಸ ಹೋಗ್ತಾರೆ ಸೀರೆ ಉಟ್ಟಿ ಮುಂದೆ ತಗೊಂಡು ಅಲ್ಲೇನೋ ಅನ್ಕೊಂಡು ಒಂದು ಸತಿ ಮನೆಗೆಲ್ಲ ಎರಡು ಮಕ್ಕಳು ಅದಕ್ಕೆ ಇಲ್ಲ ನಾವು ಇವರಲ್ಲಿ ಇರೋದೇಂತೆ ನಾವೆಲ್ಲ ಇದ್ದೀವಿ ಆಗಲ್ಲ ಸುಮ್ಮನೆ ದೇವರಿಗೆ ಅಂತ ಬಂದಿರೋದು ಬಾಗ ಈಗ ನಾವಿದ್ದೀವಿ ಕುದರ್ಕಂತೀವಿ ಅವ್ರು ಮಾತಾಡ್ಸಲ್ಲ ನಿಜ ಮಮ್ಮಿ ಬರಂಗಿಲ್ಲ ಅಂದ್ರೆ ನಿಜ ಬರ್ತಿಲ್ಲ ಮಮ್ಮಿ ತೋರಿಸಿ ಮಾಡಕ್ಕೆ ಬರುತ್ತೆ 2-3 ದಿನ ಊಟ ಬರ್ತಿಲ್ಲ ಬಂದಿಲ್ಲ ನಾಳೆ ಜ್ಞಾಪಿಸುವ ನಿಮ್ಗೆ ಮಗು ನಾನು ಟಿಕೆಟ್ ಕೊಡ್ತೀನಿ. ಮತ್ತೆ ಏಮಂತ ಈಗ ಓಯ್ ಅವ್ರು ಯಾರು ಇನ್ನು ಅಲ್ಲಿಂದ ಬಂದು ದೇವಸ್ಥಾನದ ಒಳಗಡೆ ಅವ್ರನ್ನ ಕಳಸ ಒಳಗಡೆ ಹೋಗಿ ಆ ಕಳಸನ ಇಳಿಸಿ ಕೂರಿಸ್ತಾರೆ. ತುಂಬಾ ಸುಸ್ತಾಗಿರ್ತಾರಲ್ವ, ಹಂಗಾಗಿ ಅಲ್ಲೇ ಕೂರಿಸಿರ್ತಾರೆ. ಇನ್ನು ಈ ಕಳಸ ಮಾತ್ರ ಒಳಗಡೆ ಹೋಗಲೇ ಇಲ್ಲ, ರಿಟರ್ನ್ ಹಿಂದೆ ಬಂದು ಅಂದರೆ ಒಳಗೆ ಹೋಗ್ತಾನೆ ಇರಲಿಲ್ಲ, ಹಿಂದೆ ನೂಕ್ಬಿಡೋದಂತೆ. ಹಾಗಾಗಿ ಅದು ಹಿಂದೆನೇ ಬರ್ತಾಯಿತ್ತು, ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಅದರಿಂದನೇ ಇನ್ನೂ ಜಾಸ್ತಿ ನಂಬಿಕೆ ಬಂತು. ಇನ್ನು ಈ ಕಡೆ ಒಬ್ರಿಗೆ ದೇವ್ರು ಬಂತು.
ಇನ್ನು ಅಲ್ಲೆಲ್ಲ ಮೆರವಣಿಗೆ ಆಗಿ ಬಂದಮೇಲೆ ಇನ್ನು ದೇವ್ರನ್ನ ಇಲ್ಲಿ ಈ ಕಡೆ ಒಂದು ಜಾಗ ಇದೆ ಕಟ್ಟೆ ಥರ ದೇವಸ್ಥಾನದಲ್ಲೇ, ಅಲ್ಲಿ ಹೊರಗಡೆ ಅಲ್ಲೇ ಕೂರಿಸ್ತಾರೆ ದೇವ್ರನ್ನ. ಅದಾದಮೇಲೆ ಇಲ್ಲಿ ಮುಂದೆಗಡೆ ಎಲ್ಲ ವೀರಗಾಸೆ ಅವ್ರದ್ದು ನೆಕ್ಸ್ಟು ಎಲ್ಲ ಕುಣಿತನ ತೋರಿಸ್ತಾರೆ. ನೋಡಿ ಆಗಲೇ ಹೇಳಿದ್ನಲ್ಲ, ಈ ಕಳಸ ಒಳಗೆ ಹೋಗಲಿಲ್ಲ, ಒಳಗೆ ಹೋಗಿದ್ದು ರಿಟರ್ನ್ ಹಿಂದಕ್ಕಾದಂಗೆ ಬಂದ್ಬಿಡ್ತು. 2-3 ಸತಿ ಹೋದ್ರೂ ರಿಟರ್ನ್ ಹಿಂದೆನೇ ಬಂತು. ಆಮೇಲೆ ಪೂಜೆ ಎಲ್ಲ ಮಾಡಿ ಈಡ್ಗಾಯಿ ಎಲ್ಲ ಹೊಡೆದ್ಮೇಲೆ ಸುಮಾರು ಹೊತ್ತಾದಮೇಲೆ ಆಮೇಲೆ ಒಳಗಡೆ ಹೋಯಿತು. ಅದನ್ನು ಆವಾಗ ನಾವೇ ಮುಂದೆ ತಳ್ಳಿದ್ರೂ ಸಹ ಹೋಗೋದಿಲ್ಲ, ಹಿಂದಕ್ಕೆ ತಳ್ಳಿಬಿಡುತ್ತೆ. ನೋಡಿ 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 ಹೇಗಾಗ್ತಿದೆ ನೋಡಿ, ಹಿಂದೆ ಬರ್ತಾನೆ ಇರುತ್ತೆ ಅದು. ಅಂದರೆ ಆ ದೇವರಿಗೆ ಸಮಾಧಾನ ಆಗಿರಲ್ಲ ಅಂತ ಪೂಜೆ ಮಾಡಬೇಕು ಅನ್ನೋ ಥರ ಏನೋ ಒಂದು ರೀಸನ್ ಇರುತ್ತೆ. ಆವಾಗ ಪೂಜೆ ಮಾಡಿ ಈಡ್ಗಾಯನ್ನು ಹೊಡೆದ್ರೆ ಆಮೇಲೆ ಅದು ಉಪ್ಪಿಗೆ ಆಗಿ ಒಳಗಡೆ ಹೋಗುತ್ತೆ ಕಳಸ. ಅವರು ಕೆಳಗಡೆ ಕೂತ್ಕೊಂಡ್ಬಿಟ್ರು. ಅದಾದಮೇಲೆ ಅದು ಕಳಸ ಸಮೇತ ಮತ್ತೆ ಇದ್ದು ಒಳಗಡೆ ಹೋದ್ರೂ ಅದು ಯಾಕೋ ಗೊತ್ತಿಲ್ಲ, ಮತ್ತೆ ರಿಟರ್ನ್ ಬಂದುಬಿಟ್ರು. ರಿಟರ್ನ್ ಬಂದು ಮುಂದೆಗಡೆ ಒಂದು ಸ್ವಲ್ಪ ಹೊತ್ತು ಇದ್ದು ನೋಡಿ ಮತ್ತೆ ಬಂದರು. ವಾಪಸ್ ರಿಟರ್ನ್ ಬಂದು ಆ ಥರ ಆಗ್ತಿತ್ತು. ಇನ್ನು ವಾದ್ಯನೂ ನುಡಿಸಿ ಜೋರಾಗಿ ಅಂತೆಲ್ಲ ಹೇಳಿ ಈಡ್ಗಾಯಿ ಪೂಜೆ ಎಲ್ಲದನ್ನು ಮಾಡಿ ಆದ್ರೂ ಅದು ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಆಮೇಲೆ ಕೇಳ್ತಾಯಿದ್ರು, ಯಾಕಮ್ಮ ನೀನು ಹೋಗ್ತಾ ಇಲ್ಲ, ನಡಿ ಒಳಗಡೆ ನಡಿ ಅಂತ ಎಲ್ಲರೂ ಕೇಳ್ಕೊತಾಯಿದ್ರು.
ಈ ಕಡೆ ಊಟದ ಹಾಲಲ್ಲಿ ಎಲ್ಲರಿಗೂ ಊಟಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ರು. ವಿಡಿಯೋ ಮಾಡ್ತಾ ಇದ್ದೀನಿ. ಬ್ಲಾಗು ಎಲ್ಲ ಆಯ್ ಮಾಡಿ ಆಯ್ ಮಾಡಿ ಅಷ್ಟೇ. ಇನ್ನು ಈ ಕಡೆ ವೀರಗಾಸೆ ಅವರ ಕುಣಿತ ಕೂಡ ಸ್ಟಾರ್ಟ್ ಆಯಿತು. ನಾನಿಲ್ಲಿ ಒಂದು ಸ್ವಲ್ಪ ಕ್ಲಿಪ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಇನ್ನು ಅವ್ರದ್ದು ಪೂರ್ತಿ ಕ್ಲಿಪ್ ಬೇಕು ಅಂದರೆ ನಾನು ಅದನ್ನು ಇನ್ನೊಂದು ವಿಡಿಯೋ ಸಹ ಮಾಡಿದ್ದೀನಿ, ನೀವು ಅದರಲ್ಲಿ ಹೋಗಿ ನೋಡ್ಬೋದು. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅದನ್ನೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಬರೀ ವೀರಗಾಸೆ ಕುಣಿತ ಮಾತ್ರ ಇದೆ ಅಷ್ಟೇ. ಇನ್ನು ಈ ಕಡೆ ಮೆರೆಯೋದೇವ್ರನ್ನ ಮೇಲ್ಗಡೆ ಅಂದರೆ ಬಂಡೆ ಮೇಲ್ಗಡೆ ರಂಗನಾಥ ಸ್ವಾಮಿ ಅಂತ ಇದೆ, ಅಲ್ಲಿಗೆ ಸಹ ಕರ್ಕೊಂಡೋಗಿ ಮತ್ತೆ ಕೆಳಗಡೆ ಕರ್ಕೊಂಡು ಬಂದರು. ಇನ್ನಿದೆಲ್ಲ ಆದ ನಂತರ ಒಂದು 8:30 9 ಗಂಟೆ ಅನಿಸುತ್ತೆ, ಅವಾಗ ಊಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ನಮ್ಮದು ಊಟ ಎಲ್ಲ ಆಗಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 1 ಗಂಟೆ ಆಗೋಯ್ತು. ಬೇಡ ಸ್ಮೈಲ್ ವಿಡಿಯೋ ಮಾಡ್ತಿದ್ದೀರಾ ಬಾ. ಒಂದು ಐಕಮ್ ಎಲ್ಲ ಗಾಡಿ ನಮ್ಮದು ನೋಡಿ ಪ್ರೈಸು ಜಗಾಡ್ತಾರವರು. ಚಟ್ನಿ ಸುರ್ಬಿಟ್ಟು ಸಾಂಬಾರು ಹಾಕೊಡ್ರಿ. ಗೌಡ್ರ ಸಾಂಬಾರು ಇನ್ನೊಂದು ಇನ್ನು ಈ ಸಲ ಅಂತೂ ತುಂಬಾ ಜನ ಸೇರಿದ್ರು ಸುತ್ತಮುತ್ತ. ಮತ್ತು ಆ ದೇವರಿಗೆ ಪ್ರತಿ ತಿಂಗಳು ಅಮಾವಾಸ್ಯೆ ಟೈಮಲ್ಲಿ ಬರೋ ಅಂಥವ್ರು ಎಲ್ಲ ಭಕ್ತಾದಿಗಳಿಗೂ ಸಹ ಅನ್ನದಾನನ
ಚೆನ್ನಾಗಿ ನೆರವೇರಿಸಿದ್ರು. ಇನ್ನು ಇದಿಷ್ಟೇ ಫ್ರೆಂಡ್ಸ್, ಇವತ್ತಿನ ದಿನ ಹೇಗಿತ್ತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.